ಮಳೆಗಾಲ ಬಂತೆಂದರೆ ಮಂಗಳೂರು ನಗರದ ಜನರನ್ನು ಹೆಚ್ಚು ಕಾಡುವ ಸಮಸ್ಯೆಗಳಲ್ಲಿ ಕೃತಕ ಪ್ರವಾಹವು ಒಂದು. ಅದರಲ್ಲೂ ಪಂಪ್ವೆಲ್ ಜಂಕ್ಷನ್ ಮತ್ತು ಪಡೇಲ್ ರೈಲ್ವೆ ಅಂಡರ್ ಪಾಸ್ ಪ್ರದೇಶಗಳು ಪ್ರತಿ ವರ್ಷ ಮಳೆ ನೀರಿನಿಂದ ಜಲಾವೃತಗೊಂಡು ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತವೆ. ಈ ಬಾರಿ ಮುಂಗಾರು ಆರಂಭಕ್ಕೂ ಮುನ್ನವೇ ಈ ಎರಡು ಪ್ರದೇಶಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡಿತ್ತು. ನಗರದ ಪ್ರಮುಖ ಸಂಚಾರ ಕೇಂದ್ರವಾಗಿರುವ ಪಂಪ್ವೆಲ್ನಲ್ಲಿ ಭಾರೀ ಮಳೆಯಾದಾಗ ಫ್ಲೈ ಓವರ್ ಕೆಳಭಾಗದ ರಸ್ತೆಯಲ್ಲಿ ನೀರು ನಿಂತು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಳ್ಳುವುದು ಸಾಮಾನ್ಯ ದೃಶ್ಯವಾಗಿದೆ. ಕೆಲವೊಮ್ಮೆ ಹಲವು ಗಂಟೆಗಳ ಕಾಲ ನೀರು ನಿಂತು ವಾಹನಗಳು ನೀರಿನಲ್ಲೇ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಫ್ಲೈ ಓವರ್ ಅಡಿಯಲ್ಲಿರುವ ಸರ್ವಿಸ್ ರಸ್ತೆಯನ್ನು ಎತ್ತರಿಸುವಂತಹ ಕಾಮಗಾರಿ ಆರಂಭಿಸಲಾಗಿದೆ. ಒಂದು ಬದಿಯ ಕಾಮಗಾರಿ ಪೂರ್ಣಗೊಂಡಿದ್ದು ವಾಹನ ಸಂಚಾರಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ಉಳಿದ ಭಾಗದಲ್ಲೂ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಯವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲಾಧಿಕಾರಿ ವಿ ದರ್ಶನ್ ಅವರ ಪ್ರಕಾರ ಪಂಪ್ವೆಲ್ ಪ್ರದೇಶದಲ್ಲಿ ನೀರು ನಿಲ್ಲುವ ಅವಧಿ ಮತ್ತು ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಹಲವು ಕಾಮಗಾರಿಗಳನ್ನು ಸಮನ್ವಯವಾಗಿ ಕೈಗೆತ್ತಿಕೊಳ್ಳಲಾಗಿದೆ. ರಸ್ತೆ ಎತ್ತರಿಸುವುದು, ಚರಂಡಿ ವಿಸ್ತರಣೆ ಮತ್ತು ಹೆಚ್ಚುವರಿ ನೀರು ಹರಿಯುವ ವ್ಯವಸ್ಥೆ ರೂಪಿಸುವ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಲಾಗುತ್ತಿದೆ. ಜೊತೆಗೆ ಪಡೇಲ್ ಅಂಡರ್ ಪಾಸ್ನಲ್ಲಿ ಪಂಪಿಂಗ್ ವ್ಯವಸ್ಥೆ ಜಾರಿಗೊಳಿಸುವ ಮೂಲಕ ಮಳೆಗಾಲದಲ್ಲಿ ಉಂಟಾಗುವ ತೊಂದರೆಯನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅಲ್ಲ, ಮೂರು ಪರಿಹಾರ ಒಂದೇ ಇರುವಂತದ್ದು. ಒಂದು ಇರುವಂತ ಬ್ರಿಡ್ಜ್ ನ ನಾವು 1.5 ಫೀಟ್ ಹೈಟ್ ಮಾಡಬೇಕು ಅಂತಿದೆ. ಅದನ್ನಾಗ್ಲೇ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಆಕ್ಚುಲಿ ಅದು NH ತಗೋಬೇಕಿತ್ತು, ಬಟ್ NH ನವರು ಆಸ್ ಯೂಶುವಲ್ ಅವ್ರು ಅಷ್ಟೇನು ಸ್ಪಂದನೆ ಮಾಡದಲ್ಲೇ ಇರೋದ್ರಿಂದ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಮತ್ತೆ ಅಲ್ಲಿ ಪಂಪಲ್ಲಿ ಹೋಗುವಂತ ಈ ಕಡೆ ಮೇನ್ ರೋಡ್ ಇಂದ ಬರುವಂತ ಒಂದು ನಾಲೆ ಏನಿದೆ ಅದನ್ನು ಕೂಡ 1/2 ಫೀಟ್ ಜಾಸ್ತಿ ಹೈಟ್ ಮಾಡಿ ಆ ಕಡೆ ಈ ಕಡೆ ನಾವು ಮಾಡ್ಬೇಕು ಅಂತೀವಿ, ಸೊ ದಟ್ ಫ್ಲಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಅದಕ್ಕಿಂತ ಮುಂದೆ ಮಸೀದಿ ಹತ್ರ ಆಗ್ಲೇ ನಾವು, ಯಾಕಂದ್ರೆ 5 ಕಡೆ ನೀರು ಬರುವಂತದ್ದು ಅಲ್ಲಿ ಪಂಪಲ್ಲಿ, ಆ ಕಡೆಯಿಂದ 3, ಈ ಕಡೆಯಿಂದ 2 ಕಡೆಯಿಂದ ಬರುವಂತದ್ದು. ಅದು ಒಂದು ತಳ ಏನಂತಾರೆ, ಆಲ್ಮೋಸ್ಟ್ ಒಂದು ಸಣ್ಣ ಕೆರೆ ರೀತಿನೇ ಇದಿರುವಂತದ್ದು. ಅದನ್ನ ನಾವು ಎಕ್ಸಿಟ್ ಕೊಡಬೇಕು ಅಂತ ಹೇಳಿ 3 ಕಡೆ ಪ್ಲಾನ್ ಮಾಡಿದ್ವಿ. 2 ಕಡೆ ಕಾರ್ಪೊರೇಷನ್ ವತಿಯಿಂದ, ಇನ್ನೊಂದು ಕಡೆ NH ಕಡೆಯಿಂದ ಅಂತ. NH ಇಂದ ಇನ್ನೂ ನಮಗೆ ಕನ್ಫರ್ಮ್ ಬಂದಿಲ್ಲ, ಬಟ್ ಕಾರ್ಪೊರೇಷನ್ ಮತ್ತೆ KRDA ವತಿಯಿಂದ ಏನ್ ತಗೊಂಡಿದ್ದಾರೆ ಅದನ್ನ ನಾವು ಆಗ್ಲೇ ಕಾಮಗಾರಿ ಕೂಡ ಚಾಲೂ ಮಾಡಿದ್ವಿ. ಸೊ ಸ್ವಲ್ಪ ಮೇನ್ ಕೆನಾಲ್ಗೆ ನಾವು ಹಿಂದ್ಗಡೆ ಆ ಮಸೀದಿಯಿಂದ ಹಿಂದ್ಗಡೆ ನಾವು ಅಟ್ಲೀಸ್ಟ್ ಜಾಯಿನ್ ಮಾಡಕ್ಕಿದಾದ್ರೆ ಇಲ್ಲಿ ಫ್ಲಡಿಂಗ್ ಆಗೋದಿಲ್ಲ ಅಂತ ಖಂಡಿತ ಹೇಳಲ್ಲ, ಬಟ್ 2 ಗಂಟೆ 3 ಗಂಟೆ ಏನು ಫ್ಲಡಿಂಗ್ ನಿಂತಿತ್ತು ಅದರದ್ದು ಪ್ರಮಾಣ ಮತ್ತೆ ಸಮಯ ಮಾತ್ರ ಕಡಿಮೆ ಖಂಡಿತ ಆಗುತ್ತೆ. ಯಾವುದು ಪಂಪಿಂಗ್ ಒಂದೇನೆ ನಮ್ಗೆ ಇವಾಗಿರುವಂತ ಇದು, ಅದಕ್ಕೋಸ್ಕರ ಅಂತ ರೈಲ್ವೆ ಅವ್ರ ಜೊತೆನೂ ಕೂಡ ಮಾತಾಡಿ ನಾವು ಪಂಪಿಂಗ್ ಮಿಷನರಿ ಒಂದು ಸೆಪರೇಟ್ ಅಲ್ಲಿ ಇಡಬೇಕು ಅಂತ ಇರೋದು. ಯಾಕಂದ್ರೆ ಅಲ್ಲಿ ನಾವು ಗ್ರೇಡಿಯಂಟ್ ಇದು ನೋಡಿದ್ರೆ ಅದು ಬೇರೆ ಹೋಗೋದಕ್ಕೆ ಅಷ್ಟು ಇದ್ರಲ್ಲಿ ಇಲ್ಲ. ಸೊ ನಾವು ಪಂಪಿಂಗ್ ನ ಪ್ಯಾರಲ್ ನಾವು ಮಾಡ್ಲೇಬೇಕಾಗ್ತದೆ.